ಈಗ ಈ ಶತ್ರುತ್ವ ಯಾಕೆ ಬಂತು, ಇಷ್ಟು ನಿಷ್ಠುರವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಷ್ಟು ಹಗೆತನ ಮಾಡುವ ತಪ್ಪು ನಾವು ಯಾರು ಮಾಡಿಲ್ಲ. ಆದರೂ ಭಾಳಷ್ಟು ಬೆನ್ನು ಹಿಡಿದಿದ್ದಾರೆ. ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ. ಮನ ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ, ಎಷ್ಟು ವರ್ಷ ನನ್ನ ಆರೋಗ್ಯ ಉತ್ತಮವಾಗಿದ್ದರೆ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದು. ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ, ಎಲ್ಲಿಯೂ ಮುಗ್ಗರಿಸಲಿಲ್ಲ. ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಾಸನ ಅಂತಂದರೆ ಆಯಿತು, ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಿ, ಆ ಭಾವನೆ ನಿಮ್ಮಲ್ಲಿ ಸದಾ ಇರಲಿ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ. ಇಷ್ಟು ಭಾಳ ಆಶ್ಚರ್ಯ ನನಗೆ. ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿ, ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು. ಭಾಳ ಜನ ಬಂದು ಕೇಳ್ತಾರೆ, ಪತ್ರಿಕಾ ಮಾಧ್ಯಮದವರು ಕೇಳಿದೆ, ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ. ಅದಕ್ಕೆ ನನಗೆ ಅದು ಒಂದೇ ಗೊತ್ತಾಗಬೇಕಾದ್ದು. ಈಗ ಬೇರೆ ಎಲ್ಲ ಗೊತ್ತಾಗಿದೆ, ನನಗೆ ಒಂದು ಗೊತ್ತಾಗಲಿಲ್ಲ, ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ. ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ, ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ. ನಮ್ಮ ಧರ್ಮಸ್ಥಳದಲ್ಲಿ ಇಂಥ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಆಯಿತು ಅಂತ ಕೇಳಿ ನಾನು ನಮಗೆ ಅದೇ ಬೇಕಾದ. ನನಗೆ ಒಂದೇ ಒಂದು ವಿಷಯ ನೀವು ಹೇಳಿ, ಯಾಕೆ ಈ ಶತ್ರುತ್ವ, ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ, ಅಷ್ಟು ಮಾತು ನನಗೆ ಹೇಳಿ, ಅಷ್ಟೇ ಸಾಕು. ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ಬೈಯುವುದಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ. ನಮಗೆ ಬೇಕಾದ ಒಂದೇ, ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ, ಯಾಕೆ ಇದಾಗಿದೆ. ನಾವು ಯಾರನ್ನೂ ದ್ವೇಷಿಸಲಿಲ್ಲ, ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ. ಯಾರು ಹೀಯಾಳಿಸಿದರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ. ಹಾಗಿರುವಾಗ ಇದು ಯಾಕಾಯ್ತು ನಮಗೂ ಗೊತ್ತಿಲ್ಲ. ಆರೋಗ್ಯವನ್ನು ಅಷ್ಟು ನೋಡಿಕೊಳ್ಳಿ, ಬಾಕಿ ಎಲ್ಲ ನಾವು ನೋಡಿಕೊಳ್ತೇವೆ. ನಾವು ಹೇಳೋದು ಏನು ನೋಡಿಕೊಳ್ಳೋದು ಬೇಡ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡ್ಕೊಳ್ತಾರೆ. ನಾವು ನಿಶ್ಚಿಂತದಿಂದ ನಮ್ಮ ಸತ್ಯ, ನಮ್ಮ ತತ್ವಗಳು, ನಮ್ಮ ಆದರ್ಶಗಳು, ನಮ್ಮ ಕಾರ್ಯಕ್ರಮ, ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ, ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವ್ರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರಿಗೆ ಧನ್ಯವಾದ ಹೇಳ್ತಾ, ನಿಮಗೆ ಮಕ್ಕಾಗಿ ಎಲ್ಲ ಸೇರಿರುವ ಎಲ್ಲ ಗ್ರಾಮಸ್ಥರೇ, ನೆರೆಗೆರೆಯ ಎಲ್ಲ ನಮ್ಮ ಬಂಧುಗಳೇ, ಈಗಾಗಲೇ ನೀವು ಸಾಕಷ್ಟು ಹೊತ್ತು ಈ ಕೆಲವು ಮಾತುಗಳನ್ನು ಕೇಳಿದ್ದೀರಿ. ನಮ್ಮ ಕ್ಷೇತ್ರದ ಭಕ್ತರು, ಕ್ಷೇತ್ರ ವಾಸಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ. ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಗೊಂಡಿದ್ದೀರಿ. ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದೆ, ಒಂದೇ ಮಾತೆರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದೆಲ್ಲ ಅವರು ಹೇಳಿದ್ದಾರೆ, ನನ್ನನ್ನು ಹೊಗಳಿದ್ದೀರಿ, ನಮಗದು ಪ್ರಿಯವಾದುದಲ್ಲ. ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ. ಪ್ರಪಂಚ ಇಂದು ವೇಗವಾಗಿ ಸಾಗಿದೆ. ಪ್ರಗತಿ ಭೌತಿಕ ಅನೂಹ್ಯವಾಗಿ ನಡೆದಿದೆ. ಎಷ್ಟಾಗಿಯೂ ನಿರಾಶೆ ವ್ಯಾಪಕವಾಗಿದೆ. ಸಮಸ್ಯೆಗಳಿಗೆ ಲೆಕ್ಕವಿಲ್ಲ. ಎಲ್ಲರೂ ನೆಮ್ಮದಿ ಇಲ್ಲ. ಅಸಮಾಧಾನದ ಹೊಗೆಯಾಡುತ್ತಿದೆ. ವಾತಾವರಣ ಭಯಾನಕವಾಗಿದೆ. ಭಯೋತ್ಪಾದನೆ ರಕ್ತ ವಿಜಯಸದಂತೆ ಬೆಳೆದಿದೆ. ದುರಾಚಾರ ದುಶ್ಚಟಗಳ ನಗ್ನ ನೃತ್ಯ ವಿಜೃಂಭಿಸುತ್ತಿದೆ. ಸಹವಾಸ ದೋಷ ನಿಮ್ಮನ್ನು ಬಿಟ್ಟಿಲ್ಲ, ಹೀಗಾಗಬಾರದು. ಇದು ಸಿದ್ಧಗಂಗಾ ಶ್ರೀಗಳು 108 ವರ್ಷ ಬದುಕಿದವರು ಹೇಳಿದಂಥ ಮಾತುಗಳಿವೆ. ಇದೆಲ್ಲ ನನ್ನನ್ನು ಭಾಳ ಹೊಗಳಿದ್ದೀರಿ, ಇದು ನಮಗೆ ಪ್ರಿಯವಾದದ್ದಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವೇನು ಯೋಚನೆ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಪ್ರಪಂಚ ಸಾಗಿದೆ. ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಳೆದ ಅಭಿಮಾನದಿಂದ ನಾನು ಸ್ವೀಕರಿಸಿದ್ದೇನೆ. ನಿಜ, ನಮಗೆ ವಯಸ್ಸಾಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ, ಭಾವನೆಗಳನ್ನು ಪ್ರಭಾವಿಸಿದಾಗ ತೃಪ್ತಿ ಉಂಟಾಗುತ್ತದೆ. ನಿಮಗೆ ಒಂದು ಮಾತು ಹೇಳುತ್ತೇನೆ, ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ಈಚೆ ಬರುತ್ತಿರುವುದನ್ನು, ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನೀವು ಇವತ್ತು ಆಡಿದ ಮಾತುಗಳು ಮತ್ತು ವ್ಯಕ್ತಪಡಿಸಿದ ಭಾವನೆಗಳಿಂದ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ. ಅದೇ ಕೈಲಾಸ, ಅದೇ ಎಲ್ಲರೂ ನಾವು ಪಡತಕ್ಕಂಥ, ನಮ್ಮ ಕುಟುಂಬಸ್ಥರೆಲ್ಲ ಪಡುವಂಥ
ಆನಂದ. ಯಾಕಂದರೆ ಈಗ ಈ ಶತ್ರುತ್ವ ಯಾಕೆ ಬಂತು, ಇಷ್ಟು ನಿಷ್ಠುರವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಹಗೆತನ ಮಾಡುವ ತಪ್ಪು ನಾವು ಯಾರು ಮಾಡಿಲ್ಲ. ಆದರೂ ಭಾಳಷ್ಟು ಬೆನ್ನು ಹಿಡಿದಿದ್ದಾರೆ. ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ. ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತು ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ. ಆದರೆ ಸೇವೆ ಎಂಬುದು ಪ್ರಚಾರದ ಸರಕಲ್ಲ, ಗುಪ್ತ ಶಕ್ತಿ, ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡುವ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ. ಸೇವೆ ಅನ್ನುವಂಥದ್ದು ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ. ಎಷ್ಟು ವರ್ಷ ನನ್ನ ಆರೋಗ್ಯ ಉತ್ತಮವಾಗಿದ್ದರೆ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೆವು. ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ, ಎಲ್ಲಿಯೂ ಮುಗ್ಗರಿಸಲಿಲ್ಲ, ನಿಶ್ಚಯ ಮಾಡ್ತಾ ಹೋಗುತ್ತೆ. ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ. ಮತ್ತು ಅದನ್ನು ಮಾಡುವವರು ಶ್ರೀಮತಿ ಹೇಮಾವತಿಯವರು, ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದಾರೆ. ಈಗ ಉದಾಹರಣೆಗೆ ಸಾಮೂಹಿಕ ಮದುವೆ ಮಾಡುವಾಗ, ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ, ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗ್ಲೆ ಇತ್ತು. ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ, ಇದಕ್ಕೆ ಸುಮಾರು ಒಂದು 30 ಫೀಟ್ ಇತ್ತು ಎತ್ತರ. ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು, ಎಲ್ಲ ಜಾತಿಯವರು ಬಂದು ಸೇರ್ತಿದ್ರು. ನಾನು ಅವರ ಹತ್ರ ಮಾತಾಡ್ತಿದ್ದೆ, ನಿಮ್ಮವರು ಎಷ್ಟು ಜನ ಇದ್ದಾರೆ? ನಮ್ಮ ಜಾತಿಯವರು 20 ಇದ್ದಾರೆ, 10 ಇದ್ದಾರೆ, 5 ಇದ್ದಾರೆ ಅಂತ ಅವರೆಲ್ಲ ಹೇಳ್ತಿದ್ರು. ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು. ಇದರಲ್ಲಿ ಬರ್ತದೆ ಅವರು ಮದುವೆ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದ್ರಂತೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಆದಂಥದ್ದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಈ ಭಾಳ ಚೆನ್ನಾಗಿ ಅವರು ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ. ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳು ಆದರ್ಶವಾಗಿ ನಿಂತಿದೆ. ಹೀಗೆ ಅನೇಕ ಅವರು ಹೇಳಿದ್ದಾರೆ, ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹಗಳನ್ನು ಏರ್ಪಡಿಸಿ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ. ಸರ್ಕಾರವು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುತ್ತದೆ, ಅಭಿಮಾನ ಸಂಗತಿ ಅಂತ ಬರ್ತಾರೆ. ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನು ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ರು. ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಅವರಿಗೆ. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣ ಅಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದೆ. ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ. ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮೆಲ್ಲ ವಿವಿಧ ಇಲಾಖೆಯವರು. ಈಗ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದ ಎಲ್ಲರೂ ಹೇಳ್ತೀವಿ, ಇದು ಎಲ್ಲಿಯಾದರೂ ಇದೆಯಾ? ಔಷಧಿ ಇಲ್ಲದ ಮದ್ದಿಲ್ಲದೆ ವಾಸಿಯಾಗುವಂಥದ್ದು ಇದೆಯಾ? ಇನ್ನು ಯಾಕೆ ಮಾಡಿದ್ದಾರೆ? ಎಲ್ಲ ಬಿಟ್ಟು ಇದನ್ನು ಯಾಕೆ ಮಾಡಿದರು ಅಂತ ನಮ್ಮ ಮೇಲೆ ಭಾಳ ಆಶ್ಚರ್ಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವರು ಇದೆ. ಟೀಕೆ ಅಂದರೆ ಪ್ರೀತಿಯಲ್ಲಿ ಟೀಕೆ ಮಾಡಿದವರು, ಇವರು ಹಾಗೆ ಟೀಕೆ ಮಾಡಿದವರಲ್ಲ. ಆದರೆ ಮುಂದೆ ಅತ್ಯಂತ ಈಗ 3 ಇಲಾಖೆ 3 ದಿವಸಕ್ಕೆ 1000 ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹೀಗೆ ಪ್ರಕೃತಿ ಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ಈಗ ಕಾರ್ಯಕ್ರಮ ಆಗಿದೆ. ಒಂದೆರಡಲ್ಲ, ಆಯುರ್ವೇದ ಪ್ರಗತಿ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು, ನಮ್ಮ ಕುಟುಂಬದ ಸದಸ್ಯರು ಮತ್ತು ನಮ್ಮ ಎಲ್ಲ ಊರಿನ ಸದಸ್ಯರು. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ. ನಿಮಗೆ ಎಷ್ಟು ಕೃತಜ್ಞತೆ ಹಿಡಿದು ಸಾಲದು. ಈ ಧರ್ಮಸ್ಥಳದಲ್ಲಿ ಊರವರು ಬೇರೆ, ಧರ್ಮಸ್ಥಳ ಬೇರೆ ಅನ್ನೋಂಥ ಭಾವನೆ ಇಲ್ಲ. ನೀವೆಲ್ಲರೂ ಒಂದೇ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ನೀವೆಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ. ನಮ್ಮದು ಬೇರೆ, ನಿಮ್ಮದು ಬೇರೆ ಅಂತ. ಧರ್ಮಸ್ಥಳ ಅಂತಂದರೆ ಆಯಿತು, ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಲ್ಲಿದೆ. ಆ ಭಾವನೆ ನಿಮ್ಮಲ್ಲಿ ಸದಾ ಇರಲಿ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ. ಇಷ್ಟು ಭಾಳ ಆಶ್ಚರ್ಯ ನನಗೆ. ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿ, ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು? ಭಾಳ ಜನ ಬಂದು ಕೇಳ್ತಾರೆ, ಪತ್ರಿಕಾ ಮಾಧ್ಯಮದವರು ಕೇಳಿದೆ, ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ? ಅದಕ್ಕೆ ನನಗೆ ಅದು ಒಂದೇ ಗೊತ್ತಾಗಬೇಕಾದ್ದು. ಈಗ ಬೇರೆ ಎಲ್ಲ ಗೊತ್ತಾಗಿದೆ ನನಗೆ, ಒಂದು ಗೊತ್ತಾಗಲಿಲ್ಲ, ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ. ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ, ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ. ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಹೆಸರಿಲ್ಲದ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟು ಅವರಿಗೆ ಅಪಚಾರ ಆಗಬಹುದು. ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮೊದಲೇ
ಈಗ ಏನೋ ಸ್ವಲ್ಪ ಸ್ಥಿತಿ ಹಗುರ ಆಗಿದೆ. ನಾನು ಮೊನ್ನೆ ಹೇಳಿದ್ದೆ, ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು, ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ, ದೃಢವಾದ ನಂಬಿಕೆ ಇಟ್ಟು ಧರ್ಮಸ್ಥಳದಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ, ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲರೂ ಕಂಡು ಒಳ್ಳೆಯದು ಮಾಡುತ್ತಾರೆ. ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದಿಲ್ಲ. ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ, ಸಾವಿರಾರು ಜನ ಬಂದು ಹೋಗಿದ್ದಾರೆ. ಕಳೆದ ಒಂದು ತಿಂಗಳಿಂದ ಉಪಚಾರ ಮಾಡುವಂಥದ್ದಾಗಿದೆ. ಸ್ವಾಮೀಜಿಯವರು, ಬೇರೆ ಬೇರೆ ಸಂಘಟನೆಯವರು, ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಸ್ವಾಮಿ, ನಿಮ್ಮ ಕೈಲಿ ಇಂಥ ಕೆಲಸ ಇಲ್ಲಿ ನಡೆದರೆ ಊರಲ್ಲಿ ಗೊತ್ತಾಗೋದಿಲ್ವೇ? ಹೆಣ್ಮಕ್ಳು ಇಲ್ವೇ? ಇಲ್ಲಿ ಹೆಣ್ಮಕ್ಳು ಸುಮ್ಮನಿರ್ತಾರ? ನಿಮ್ಮ ಊರಲ್ಲಿ ನಡೆಯಲಿಕ್ಕೆ ಧರ್ಮಸ್ಥಳದಲ್ಲಿ, ನಮ್ಮ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳ್ತಾರೆ. ನಮ್ಮ ಧರ್ಮಸ್ಥಳದಲ್ಲಿ ಇಂಥ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಆಯಿತು ಅಂತ ಕೇಳ್ತಾನೆ. ನಮಗೆ ಅದೇ ಬೇಕಾದ. ನನಗೆ ಒಂದೇ ಒಂದು ವಿಷಯ ನೀವು ಹೇಳಿ, ಯಾಕೆ ಈ ಶತ್ರುತ್ವ, ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ, ಅಷ್ಟು ಮಾತು ನನಗೆ ಹೇಳಿ, ಅಷ್ಟೇ ಸಾಕು. ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ಬೈಯುವುದಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ. ನಮಗೆ ಬೇಕಾದ ಒಂದೇ, ಯಾಕೆ ಈ ರೀತಿ ನಮ್ಮ ಮೇಲೆ ದ್ವೇಷ ಆಗಿದೆ, ಯಾಕೆ ಇದಾಗಿದೆ. ನಾವು ಯಾರನ್ನೂ ದ್ವೇಷಿಸಲಿಲ್ಲ, ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ. ಯಾರು ಹೀಯಾಳಿಸಿದರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ. ಹಾಗಿರುವಾಗ ಇದು ಯಾಕಾಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ್ವಲ್ಲೇ. ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು. ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದ್ದಾರೆ, ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ, ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ? ನಾನೇ ಅವರಿಗೆ ಇಷ್ಟ ಹೇಳಿದೆ, ಒಂದು, ನಾವು ತಪ್ಪು ಮಾಡಲಿಲ್ಲ, ಹಾಗಾಗಿ ನಮ್ಮ ತಪ್ಪು ಮಾಡದಿರೋದು ನಮಗೆ ಆತ್ಮವಿಶ್ವಾಸ ಇದೆ. ಎರಡನೇದು, ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ, ಅವರಿಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಹೊರಗಿನವ್ರದ್ದಲ್ಲ. ಬೆಂಗಳೂರಿನಲ್ಲಿಯೋ ಅದು ಬೇರೆ ಎಲ್ಲೋ ಕೂತು ಟೀಕೆ ಮಾಡೋರು ನಮಗೆ ಮುಖ್ಯವಲ್ಲ. ನಮ್ಮ ಊರವರಿಗೆ ವಿಶ್ವಾಸ ಇದ್ದರೆ ಬೇರೆ ಯಾವ ವಿಷಯ ಬೇಡ. ನೀವೆಲ್ಲ ವಿಶ್ವಾಸ ತೋರಿಸ್ತೀರಿ. ಇವತ್ತು ಮತ್ತೆ ಬಂದು ಅರ್ಧ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಮುಗ್ಗಟ್ಟುಗಳನ್ನು ಬಂದು ಇಲ್ಲಿ ವಿಶ್ವಾಸ ತೋರಿಸ್ತೀರಿ. ಹೆಚ್ಚಾಗಿ ಹೆಣ್ಣುಮಕ್ಕಳು ಬಹಳ ದುಃಖಪಟ್ಟಿದ್ದಾರೆ ನಾನು ಕೇಳಿದ್ದೇನೆ. ಅನೇಕ ಜನ ಗಂಡಸರು ಬಂದು ಹೇಳ್ತಾರೆ, ಇನ್ನು ಈ ನಾಲಮಾಲ್ ಪೂಜಾರ ಅಂತ ಹೇಳ್ತಾರೆ ಅಂತ ಬೈತಾರೆ. ಮನೆಯಲ್ಲಿ ತಾಯಿ, ಹೆಂಡತಿ, ತಂಗಿ, ಮಗಳು ಎಲ್ಲ ಬೈತಾರೆ ಅಂತ. ಯಾಕೆ ಬೈತಾರೆ ನೀವೇನು ಮಾಡೋದಿಲ್ಲ ಅಂತೇಳಿ ಬೈತಾರೆ. ಏನು ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಬೈಯೋದು ಮಾತ್ರ ಖಾತ್ರಿ. ಹೆಂಗಸರು ಗಂಡಸರಿಗೆ ಬೈತಾರೆ, ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂತೇಳಿ. ಹಾಗಾಗಿ ಒಂದೇ ಮಾತಿನಲ್ಲಿ ನಾನು ಹೇಳೋದು, ಎಲ್ಲ ಹೆಣ್ಣುಮಕ್ಕಳಿಗೂ ಈ ರೀತಿ ಪ್ರೀತಿ ತೋರಿಸ್ತದೆ ಎಲ್ಲ ಹೆಣ್ಣುಮಕ್ಕಳಿಗೂ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ಮತ್ತು ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿರಿಸಿದೆ. ಮತ್ತು ಇನ್ನು ಮುಂದೆ ಕೂಡ ಇಂಥ ಸಮಸ್ಯೆಗಳು ಬಂದು ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಯಾಕಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ. ಆಗ ಅವರೆಲ್ಲರೂ ಈಗ ಇಲ್ಲಿ ವೇದಿಕೆಯಲ್ಲಿ ಬಹಳ ಜನ ಇದ್ದಾರೆ. ಅವರ ಹೆಸರಿನ ಅವರು ಟಿ ವಿಯನ್ನು ಎದುರಿಸ್ತಾರೆ, ಕೆಲವರು ಪತ್ರಿಕೆಯವರು ಮಾತಾಡಿಸಿದ್ದಾರೆ. ನಾವು ಯಾರಿಗೆಲ್ಲರಿಗೂ ಒಂದೇ ಹೇಳಿದೆ, SIT ರಿಪೋರ್ಟ್ ಬರೆದು ನಾನು ಏನು ಹೇಳೋದಿಲ್ಲ ಅಂತ. ಈಗ ಅರ್ಧ ರಿಪೋರ್ಟ್ ಬಂದದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು, ಇವರೆಲ್ಲ ಮಾತಾಡಬೇಡಿ, ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀಳ್ತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೀಳ್ತು. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ. ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ನಮಗೆ ವೇದಿಕೆ ಮುಖ್ಯ ಅಲ್ಲ. ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಲಿಕ್ಕೆ ಮುಖ್ಯ ಅಲ್ಲ, ಅದು ಹೊಗಲಿಕ್ಕೆ ಹಿಂದಿನ ಭಾವನೆಗಳು ಮುಖ್ಯ. ನಿಮ್ಮ ಪ್ರೀತಿ ನಮಗೆ ಮುಖ್ಯ. ಹಾಗಾಗಿ ಇಂದಿನ ಕ್ಷೇತ್ರದ ಎಲ್ಲ ಇದನ್ನು ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಮೆನಿಸಸ್ ಅಂತ ಅವರು ಇದ್ದರು. ಅವರು ಹೋಗಿ ಹೇಳಿದರು, ಧಾರವಾಡದ ಕಡೆ ಹೋದಾಗ ಬಸ್ಸು ನಿದ್ದೆ ಮಾಡಿದ್ದೆ. ಬಸ್ ಮುಂದೆ ಹೋಯಿತು. ಮುಂದೆ ಹೋದಾಗ ಇವರು ಕೇಳಿದೆ, ನನ್ನ ಊರಿಲ್ಲಿ, ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು. ಆವಾಗ ಅಲ್ಲಿ ನಿಲ್ಲಿಸಿದ್ರು ಬಸ್. ಇವರು ಕಡೆಯಲ್ಲಿ ಚಾ ಅಂಗಡಿಗೆ ಹೋದರು. ಚಾ ಅಂಗಡಿಯವರು ಬನ್ನಿ, ನೀವೆಲ್ಲಿ ಹೋದ್ರು? ಧರ್ಮಸ್ಥಳದವರ, ಬನ್ನಿ ಸ್ವಾಮಿ ಅಂತ ಕರ್ಕೊಂಡೋಗಿ ಕೂತ್ಕೊಳಿಸಿ ಚಾ ತಿಂಡಿ ಬಿಲ್ಲು ಏನು ಬೇಡ, ಅಷ್ಟು ಜನಕ್ಕೆ ಊಟ ಹಾಕ್ತೇನೆ, ನಿಮ್ಮದು ನಾವು ಬಿಲ್ ತಗೊಳ್ಳೋದು ಅಂತ ಊಟ ಹಾಕಿ ತಿಂಡಿ ಹಾಕಿ ಅವ್ರ ಹತ್ರ ಮಾತಾಡಿಸಿ, ಪ್ರೀತಿಯಲ್ಲಿ ಮಾತಾಡಿಸಿ ವಾಪಸ್ ಅವರನ್ನು ಧಾರವಾಡಕ್ಕೆ ಕಳಿಸಿದಂತೆ. ಇಂತಹ ಸಂದರ್ಭಗಳಲ್ಲಿ
ಈ ಊರಿನವರೆಲ್ಲ ಪ್ರೀತಿ ಅಭಿಮಾನ ಪಟ್ಟಿದ್ದು ನಮ್ಮ ಧರ್ಮಸ್ಥಳ ಅಂತ. ಇಂಥ ಅನೇಕ ಘಟನೆಗಳು, ಎಲ್ಲಿ ಹೋದರೂ ನಿಮಗೆ ಗೌರವ, ಎಲ್ಲಿ ಹೋದರೂ ನಿಮಗೆ ಪ್ರೀತಿ, ಎಲ್ಲಿ ಹೋದರೂ ನಿಮಗೆ ಆಧಾರ, ಎಲ್ಲಿ ಹೋದರೂ ನಿಮಗೆ ಅಭಿಮಾನ. ಏನೋ ಧರ್ಮಸ್ಥಳದವರು ಅಂತ ಹೇಳಿದ ತಕ್ಷಣ ನಿಮಗೆ ಗೌರವ ಸಿಗುತ್ತೆ. ಹಾಗಾಗಿ ಈ ಅಭಿಮಾನ ಎಲ್ಲ ಕಡೆ ಇದೆ. ನಮಗೆ ಭಾಳ ಜನ ಬಂದವರು ಇಲ್ಲಿ ಹೇಳ್ತಾರೆ, ನಾವಿದ್ದೇವೆ ಸ್ವಾಮಿ, ನಾವಿದ್ದೇವೆ. ನೀವು ಏನು ಇದ್ದೀರಿ ಅಂತ ನಾವು ಕೇಳೋತಿಲ್ಲ, ನಾವು ಇದ್ದೇವೆ ಅನ್ನೋದೇ ಸಾಕು. ಅದು ಅಷ್ಟಕ್ಕೆ ಅಲ್ಲಿಗೆ ನಿಲ್ಲಿಸಿಬಿಡುವ. ನಾವು ಇದರಿಂದ ಏನು ಮಾಡಬೇಕು, ಬೇರೆ ಹೊರಗಿರಟ್ಟು ಏನು ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ, ನೀವು ನಿಶ್ಚಿಂತೇರಿ ಅಂತ ಹೇಳಿದರೆ ಸಾಕು. ಅವರು ಒಂದೇ ಮಾತು ಹೇಳಿದರು, ನಿಮ್ಮ ಆರೋಗ್ಯನೇ ನೋಡಿಕೊಳ್ಳಿ, ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಅಂತಿರುತ್ತೆ. ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ ಈಗ ಚಪ್ಪಾಳೆ ದೊಡ್ಡೊಟ್ಟಿಗೆ. ನಾವು ಆರೋಗ್ಯವನ್ನು ಅಷ್ಟು ನೋಡಿಕೊಳ್ಳಿ, ಬಾಕಿಯೆಲ್ಲ ನಾವು ನೋಡಿಕೊಳ್ಳುತ್ತೇವೆ. ನಾವು ಹೇಳೋದು ಏನು ನೋಡಿಕೊಳ್ಳೋದು ಬೇಡ, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡಿಕೊಳ್ತಾರೆ. ನಾವು ನಿಶ್ಚಿಂತೆ ನಮ್ಮ ಸತ್ಯ, ನಮ್ಮ ತತ್ವಗಳು, ನಮ್ಮ ಆದರ್ಶಗಳು, ನಮ್ಮ ಕಾರ್ಯಕ್ರಮ, ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ, ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವ್ರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರು ಧನ್ಯವಾದ ಹೇಳ್ತಾ, ನಿಮಗೆ ಇನ್ಯಾವ ಮಾತಿನಲ್ಲಿ ನಾನು ಹೆಚ್ಚು ಹೇಳುವುದಿಲ್ಲ. ನಿಮಗೆ ಗೊತ್ತಾಗಿದೆ, ನಮ್ಮ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಿದೆ. ಈಗ ಭಾಳ ಚೆನ್ನಾಗಿ ಪುಟನೆ ನಮ್ಮ ಉಪಾಧ್ಯಕ್ಷರು ಹೇಳಿದ, ಪಂಚಾಯತ್ ಉಪಾಧ್ಯಕ್ಷರು ಏನಂತಂದರೆ, ನಿಮ್ಮ ವ್ಯಕ್ತ ಮಾಡುವಂಥ ಭಾವನೆಗಳು ಹೇಗಿದೆ ಅಂತ ಹೇಳಿದರು. ಭಾವನೆ ಮನಸ್ಸಿನಿಂದ ಬರಬೇಕಲ್ಲ, ಬಾಯಿಯಿಂದ ಬರಬಾರ್ದು. ನಾನು ಕೂಡ ಬಾಯಿಯಿಂದ ಹೇಳುತ್ತೇನೆ, ಮನಸ್ಸಿನಿಂದ ಹೇಳ್ತೇನೆ. ನಮ್ಮ ಎಲ್ಲರ ಕೃತಜ್ಞತೆಗಳು ನಿಮ್ಮೊಟ್ಟಿಗಿದೆ, ನಮ್ಮೆಲ್ಲರ ಸಂತೋಷ ನಿಮ್ಮೊಟ್ಟಿಗಿದೆ. ನಿಮ್ಮೆಲ್ಲರ ಹಾಗೆ ನಾವು ದುಃಖ ಪಟ್ಟಿದ್ದೆ, ನೀವು ನಮಗಿಂತ ಹೆಚ್ಚು ದುಃಖ ಪಟ್ಟಿರ್ಬೋದು, ಆದರೆ ದುಃಖ ಪಟ್ಟಿದ್ದು ನಾವು ಕೂಡ ಹೌದು. ಆ ಸಂತೋಷವನ್ನು ಈಗ ಅನುಭವಿಸುವ ನಿನ್ನ ಮುಂದಿನ ದಿನಗಳು ಉತ್ತಮವಾಗಿರಲಿ ಅಂತ ಹಾರೈಸುತ್ತಾ, ನಮ್ಮ ಮತ್ತು ನಮ್ಮ ಎಲ್ಲ ಕುಟುಂಬದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳ ಸುತ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲ ಚೆನ್ನಾಗಾಗಲಿ. ಧರ್ಮಸ್ಥಳದವರಿಗೆಲ್ಲ ಈ ಒಳ್ಳೆಯ ರೀತಿಯಲ್ಲಿ ಭವಿಷ್ಯ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ.